ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಮುಂದಿನ ಹುಣ್ಣಿಮೆ ನಂತರ ಮುಂದಿನ ತಿಂಗಳು ನಿಮಗೆ ಹೇಗಿದೆ, ಅದೃಷ್ಟ ಯಾವ ದಿಕ್ಕಿಗೆ ತಿರುಗಬಹುದು, ಮುಂದಿನ ತಿಂಗಳು ನಿಮಗೆ ಶುಭ ಆಗುತ್ತಾ ಅಥವಾ ಏನಾದರೂ ಎಚ್ಚರಿಕೆಗಳಿದೆಯಾ ಅನ್ನೋದನ್ನು ನೋಡೋಣ. ಈ ಒಂದು ಕಾರ್ಡ್ ಡೆಕ್ಸ್ ಏನಿದೆ ಅಲ್ವಾ, ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ ಡೆಕ್ಕನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕೆ ಗೈಡೆನ್ಸ್ ಆಗಿ ನಾವು ಶಿವ ಕಾರ್ಡನ್ನು ಈ ದಿನ ತೆಗೆದುಕೊಳ್ಳೋಣ. ಮೊದಲಿಗೆ ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ ಡೆಕ್ಕನ್ನು ಆಯ್ಕೆ ಮಾಡ್ಕೊಳ್ಳಿ. ಕಲರ್ ಒಂದು ಸ್ಟೋನ್ ಏನಿದೆ ಅಲ್ವಾ, ಅದರ ಪ್ರಕಾರ ಕೂಡ ನೀವು ಡಿಸೈಡ್ ಮಾಡಿಕೊಂಡು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ವಾರ ಕೂಡ ನಾವಿಲ್ಲಿ ಭವಿಷ್ಯವನ್ನು ನೋಡ್ತಾ ಇರುವಂಥದ್ದು. ಅಂದರೆ ಒಂದು ತಿಂಗಳಲ್ಲಿ ನಮಗೆ ಒಂದು 4 ವಾರ ಇರುತ್ತೆ ಅನ್ನೋದಾದರೆ 4 ಕಾರ್ಡನ್ನು ನಾನಿಲ್ಲಿ ನೋಡ್ತಾ ಇರುವಂಥದ್ದು. ಸೊ ವಾರದ ಪ್ರಕಾರ ಮುಂದಿನ ತಿಂಗಳಲ್ಲಿ ನಿಮಗೆ ಹೇಗಿದೆ, ನಿಮ್ಮ ಭವಿಷ್ಯದಲ್ಲಿ ಒಂದು ವಾರ ಕಷ್ಟ ಬರಬಹುದು, ಇನ್ನೊಂದು ವಾರ ಸುಖ ಬರ್ಬೋದು, ಯಾವ ವಾರ ನಿಮಗೆ ಅದೃಷ್ಟ ತರ್ತಾ ಇದೆ, ಯಾವ ವಾರ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಈ ಎಲ್ಲ ಒಂದು ವಿಷಯಗಳನ್ನು ಕೂಡ ನಾವು ಈ ಒಂದು ಕಾರ್ಡ್ ರೀಡಿಂಗ್ನಲ್ಲಿ ನೋಡೋಣ. ನೀವೀಗಾಗಲೇ ಕಾರ್ಡ್ ಡೆಕ್ಕನ್ನು ಆಯ್ಕೆ ಮಾಡ್ಕೊಂಡಿರ್ತೀರ, ಆದರೆ ಒಂದು ಸಲ ಯೂನಿವರ್ಸ್ನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯೂನಿವರ್ಸ್ನೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಡ್ ರೀಡಿಂಗನ್ನು ಈ ದಿನ ನಾವು ಶುರು ಮಾಡೋಣ. ಆದರೆ ಒಂದು ವಿಷಯ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಒಂದು ಪರ್ಸ್ನಲ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸ್ಕ್ರೀನಲ್ಲಿ ನಮ್ಮ ನಂಬರ್ ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಬೇಕಾಗಿದೆ, ಕ್ರಿಸ್ಟಲ್ ಗ್ರಿಡ್ಸ್ ಆಗಿರ್ಬೋದು, ಅಥವಾ ಕ್ರಿಸ್ಟಲ್ಸು ಕೆಲವೊಂದು ಮನೇಲಿಡುವಂತಹ ಪೂಜೆ ಮನೇಲಿಡುವಂತಹ ಕ್ರಿಸ್ಟಲ್ಗಳು ನಮ್ಮಲ್ಲಿ ಸಿಗುತ್ತೆ. ಯಾರಿಗೆ ಅದರ ಅವಶ್ಯಕತೆ ಇದೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಈ ಬ್ಲ್ಯಾಕ್ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರೆ ಈ ಡೆಕ್ಕನ್ನು, ಸೊ ಅವರಿಗೆ ಮೊದಲನೇ ವಾರ ಹೇಗಿದೆ ಅಂತ ನೋಡೋಣ. ಇದು ಹೆಚ್ಚಿನ ಜವಾಬ್ದಾರಿ, ಒತ್ತಡ ಮತ್ತು ಮಾನಸಿಕ ಒಂದು ಅಸಮತೋಲನವನ್ನು ಸೂಚಿಸುವಂತಹ ಕಾರ್ಡ್ ಆಗಿದೆ. ನೀವು ತುಂಬ ವಿಷಯಗಳನ್ನು ಒಬ್ಬರೇ ಹೊತ್ಕೊಂಡು ಹೋಗ್ತಾ ಇದ್ದೀರಾ, ತುಂಬ ಓವರ್ ಬರ್ಡನ್, ಓವರ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಾಣ್ತಾ ಇರುವಂಥದ್ದು. ಅದು ಕೆಲಸದಲ್ಲಾಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು, ಅಥವಾ ಕುಟುಂಬದಲ್ಲಿ ಹಣಕಾಸಿನ ವಿಷಯದಲ್ಲಿ ಯಾವುದಾದ್ರೂ ಕೂಡ ಆಗಿರ್ಬೋದು. ನೀವು ಗುರಿ ಕಡೆ ಹೋಗ್ತಿದ್ದೀರಾ, ಆ ಪ್ರಯಾಣದಲ್ಲಿ ಸ್ವಲ್ಪ ಆಯಾಸ, ಬೇಸರ ಅಥವಾ ಮನಸ್ಸಿನ ಒತ್ತಡ ಕಾಣ್ತಾ ಇರುವಂಥದ್ದು. ಕೆಲವರಿಗೆ ಇದು ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗೋದು, ತುಂಬ ಕಷ್ಟ ಕೆಲಸಗಳು, ಈ ರೀತಿ ಮುಂದಿನ ಒಂದು ಮೊದಲನೇ ವಾರದಲ್ಲಿ ಕಾಣ್ತಾ ಇರೋದು. ತುಂಬ ಆಯಾಸ ಕೂಡ ಆಗುವಂಥದ್ದು ಕಾಣ್ತಾ ಇದೆ. ಅದು ಫಿಸಿಕಲಿ ಒಂದು ಟಯರ್ಡ್ನೆಸ್ ಆಗಿರ್ಬೋದು, ಅಥವಾ ಒಂದು ಮೆಂಟಲಿ ಎಮೋಷ್ನಲ್ ಟಯರ್ಡ್ನೆಸ್ ಕೂಡ ಇರಬಹುದು. ಆದರೆ ಒಂದು ಪಾಸಿಟಿವ್ ಸೈಡ್ ಏನಂದರೆ, ನೀವು ಕೊನೆಯ ಹಂತಕ್ಕೆ ಬಂದಿದ್ರೆ ಇನ್ನು ಸ್ವಲ್ಪ ಸಹನೆ ಇಟ್ಟರೆ ಒಂದು ಉತ್ತಮ ಫಲ ಸಿಗೋ ಸಾಧ್ಯತೆ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇರುವಂಥದ್ದು. ಎರಡನೇ ವಾರದಲ್ಲಿ ನಿಮಗೆ ಒಂದು ಸ್ಥಿರತೆ, ಹಣದ ಭಾಗ್ಯ, ಕಾಳಜಿ ಮತ್ತು ಒಂದು ಪ್ರಾಕ್ಟಿಕಲ್ ಥಿಂಕಿಂಗನ್ನು ಸೂಚಿಸುವಂಥ ಕಾರ್ಡ್ ಬಂದಿರುವಂಥದ್ದು. ಅಂದರೆ ಜೀವನದಲ್ಲಿ ಒಂದು ಕಂಫರ್ಟ್, ಸ್ಟೆಬಿಲಿಟಿ, ಪಾಸಿಟಿವ್ ಗ್ರೋತ್ ನಿಧಾನವಾಗಿ ನಿಮಗೆ ಬರ್ತಾ ಇದೆ ಅನ್ನೋ ಒಂದು ಸೂಚನೆಯಲ್ಲಿ ಸಿಗ್ತಾ ಇದೆ. ನೀವು ಸಾಮಾನ್ಯವಾಗಿ ಒಂದು ಬೇರೆಯವ್ರನ್ನ ಕೇರ್ ಮಾಡಿರುವಂಥ ಒಂದು ನೇಚರ್ ಹೊಂದಿರುವಂಥವ್ರು. ಕುಟುಂಬ, ಹಣ, ಕೆಲಸ ಮತ್ತು ಸಂಬಂಧಗಳನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮಗೆ ಇರುವಂಥದ್ದು. ಇದು ಫೈನಾನ್ಷಿಯಲ್ ಸೆಕ್ಯೂರ್ ಆಗಿರ್ಬೋದು, ಮತ್ತು ಮನೆ ಸಂಬಂಧಿಸಿದ ಸಂತೋಷ, ಒಂದು ನೆಮ್ಮದಿಯ ಜೀವನದ ಕಡೆ ಸಾಗುವಂಥ ಒಂದು ಸಮಯನ ತೋರಿಸ್ತಾ ಇದೆ. ರಿಲೇಷನ್ಶಿಪ್ ರೀಡಿಂಗ್ನಲ್ಲಿ ನೋಡೋದಾದರೆ ಈ ಕಾರ್ಡ್ ಲಾಯಲ್ಟಿ, ಕೇರ್ ಮತ್ತು ಜೆನ್ಯೂನ್ ಲವನ್ನು ಸೂಚಿಸ್ತಾ ಇರುವಂಥದ್ದು. ನಿಮ್ಮ ಜಾಬ್ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ನೋಡಿದ್ರೆ ಒಂದು ಸ್ಟೇಬಲ್ ಇನ್ಕಮ್ ಮತ್ತು ಒಳ್ಳೆ ಆಪರ್ಚುನಿಟೀಸ್, ಒಂದು ಒಳ್ಳೆ ಅವಕಾಶಗಳು ಮತ್ತು ಲಾಂಗ್ ಟರ್ಮ್ ಸಕ್ಸಸ್ ಸಿಗುವಂತಹ ಸಾಧ್ಯತೆಗಳು ನಿಮಗೆ ಎರಡನೇ ವಾರದಲ್ಲಿ ಕಾಣ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಒಂದು ಜೀವನವನ್ನು ನೆಮ್ಮದಿಯಿಂದ ಹ್ಯಾಂಡಲ್ ಮಾಡೋದಕ್ಕೆ ನಿಧಾನವಾಗಿ ಆದರೆ ಸ್ಟ್ರಾಂಗ್ ಆಗಿ ಮುಂದೆ ಹೋಗಿ ಅಂತ ನಿಮಗೆ ಎರಡನೇ ವಾರದಲ್ಲಿರುವಂಥ ಮೆಸೇಜ್ ಆಗಿದೆ. ಮೂರನೇ ವಾರದಲ್ಲಿ ನಿಮಗೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ, 3 ಆಫ್ ವ್ಯಾಂಡ್ಸ್ ಅನ್ನೋದು ಒಂದು ಹೊಸ ಅವಕಾಶಗಳು, ಮುಂದಿನ ಬೆಳವಣಿಗೆ ಆಗಿರ್ಬೋದು, ಫ್ಯೂಚರ್ ಪ್ರೋಗ್ರೆಸ್ಸನ್ನು ಸೂಚಿಸುವಂಥ ಕಾರ್ಡ್ ಆಗಿದೆ. ನೀವು ಮಾಡಿರುವಂಥ ಎಲ್ಲ ಪ್ರಯತ್ನಗಳೇನಿದೆ ಅದು ನಿಧಾನವಾಗಿ ನಿಮಗೆ ರಿಸಲ್ಟ್ ಕೊಡುವಂತಹ ಒಂದು ಸಕ್ಸಸ್ ಸಿಗುವಂತಹ ಒಂದು ಸೂಚನೆ ಇದು ಕೊಡ್ತಾ ಇರುವಂಥದ್ದು. ಈ ಕಾರ್ಡ್ ಬಂದಾಗ ಹೊಸ ಕೆಲಸ, ಹೊಸ ಸಂಪರ್ಕಗಳು, ಟ್ರಾವೆಲ್ ಮಾಡುವಂಥದ್ದು ಮತ್ತು ನಿಮ್ಮ ಒಂದು ಕೆರಿಯರ್ ಗ್ರೋತ್ ಆಗಿರ್ಬೋದು, ಲಾಂಗ್ ಟರ್ಮ್ ಪ್ಲಾನ್ಸ್ ಮೂವ್ ಆಗುವಂಥ ಒಂದು ಸಾಧ್ಯತೆಗಳು ನಿಮಗೆ ಮೂರನೇ ವಾರದಲ್ಲಿ ಕಾಣ್ತಾ ಇದೆ. ಇದೊಂದು ವೆಯ್ಟಿಂಗ್ ಎನರ್ಜಿ ಕೂಡ ಆಗಿರುತ್ತೆ. ನೀವು ಈಗಾಗಲೇ ಒಂದು ಸ್ಟೆಪ್ ತೆಗೆದುಕೊಂಡಿದ್ದೀರಾ, ಈಗ ಅದರ ರಿಸಲ್ಟ್ ಬರೋ ಹಂತದಲ್ಲಿದೆ ಅನ್ನೋದರ ಒಂದು ಸೂಚನೆ ಆಗಿದೆ. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಡಿಸ್ಟೆನ್ಸ್ ರಿಲೇಷನ್ಶಿಪ್, ಫ್ಯೂಚರ್ ಪ್ಲಾನಿಂಗ್,
ರಿಲೇಷನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸನ್ನು ಇದು ತೋರಿಸ್ತಾ ಇದೆ. ಕೆರಿಯರ್ನಲ್ಲಿ ಗ್ರೋತ್, ಬಿಸ್ನೆಸ್ಸಲ್ಲಿ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಫಾರಿನ್ ಆಪರ್ಚುನಿಟಿ ಕೂಡ ಈ ಕಾರ್ಡಲ್ಲಿ ನಮಗೆ ಗೊತ್ತಾಗ್ತಿರುವಂಥದ್ದು. ನಿಮ್ಮ ದಾರಿ ಈಗ ಓಪನ್ ಆಗಿದೆ, ಪೇಷನ್ಸಿಂದ ಮುಂದೆ ಹೋಗಿ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿರುತ್ತೆ. 3ನೇ ವಾರ ನಿಮಗೆ ತುಂಬಾ ಚೆನ್ನಾಗಿದೆ. ಮುಂದಿನ ತಿಂಗಳಲ್ಲಿ 4ನೇ ವಾರ ನಿಮಗೆ ಹೇಗಿದೆ ಅಂತ ನೋಡೋದಾದರೆ, ಕ್ವೀನ್ ಆಫ್ ಕಪ್ಸ್ ಅನ್ನೋದು ಒಂದು ಎಮೋಷನ್ಸ್, ಇಂಟ್ಯೂಷನ್, ಡೀಪ್ ಫೀಲಿಂಗ್ಸ್ ಮತ್ತು ಕೇರಿಂಗ್ ಎನರ್ಜಿನ ಸೂಚಿಸುವಂಥ ಕಾರ್ಡ್ ಆಗಿದೆ. ಈ ಕಾರ್ಡ್ ಬಂದಾಗ ನಿಮ್ಮ ಮನಸ್ಸು ತುಂಬ ಸೆನ್ಸಿಟಿವ್ ಆಗುತ್ತೆ, ಆದರೆ ಅದೇ ಸಮಯದಲ್ಲಿ ಸ್ಟ್ರಾಂಗ್ ಇಂಟ್ಯೂಷನ್ ಕೆಲಸ ಮಾಡ್ತಾ ಇರುತ್ತೆ. ಈ ಕಾರ್ಡ್ ಬಂದಿರುವಂಥವರು ಬೇರೆಯವರ ಫೀಲಿಂಗ್ಸನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಅವರ ಒಂದು ಕಾಮ್ನೆಸ್ ಆಗಿರ್ಬೋದು, ಪ್ರೀತಿ ಮತ್ತು ಎಮೋಷ್ನಲ್ ಮೆಚ್ಯೂರ್ ಆಗಿರುವಂಥವ್ರಾಗಿರ್ತೀರ. ಮತ್ತು ರಿಲೇಷನ್ಶಿಪ್ ರೀಡಿಂಗಲ್ಲಿ ನೋಡೋದಾದರೆ ಇದೊಂದು ನಿಜವಾದ ಪ್ರೀತಿ, ಒಂದು ಭಾವನಾತ್ಮಕ ಕನೆಕ್ಷನ್ ಏನಿದೆ, ಸಂಬಂಧ ಮತ್ತು ಕೇರಿಂಗ್ ಪಾರ್ಟ್ನರ್ ಅನ್ನೋದನ್ನು ಸೂಚಿಸ್ತಾ ಇರುವಂಥದ್ದು. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು, ಇದರಲ್ಲಿ ಒಬ್ಬರಾಗಿರ್ತೀರ. ಯಾರಾದರೂ ನಿಮ್ಮ ಬಗ್ಗೆ ನಿಜವಾದ ಫೀಲಿಂಗ್ಸ್ ಇಟ್ಕೊಂಡಿರಬಹುದು, ಅಥವಾ ನೀವು ಯಾರಿಗಾದರೂ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿರೋದನ್ನು ಸೂಚಿಸ್ತಾ ಇದೆ. ಸ್ಪಿರಿಚುವಲ್ ಸೈಡಲ್ಲಿ ನೋಡೋದಾದರೆ ಒಂದು ಕನಸಿನಲ್ಲಿ ನಿಮ್ಮ ಏನು ಪ್ರಶ್ನೆಗಳಿದೆ ಆ ಎಲ್ಲ ಪ್ರಶ್ನೆಗಳಿಗೂ ಕನಸಿನಲ್ಲಿ ನಿಮಗೆ ಒಂದು ಉತ್ತರ ಅನ್ನೋದು ಸಿಗುತ್ತೆ ಈ ವಾರದಲ್ಲಿ. ನಿಮ್ಮ ಹೃದಯ ಹೇಳೋ ಮಾತನ್ನು ಇಗ್ನೋರ್ ಮಾಡಬೇಡಿ ಅನ್ನೋದು ಈ ಕಾರ್ಡಿನ ಒಂದು ಸೂಚನೆ ಆಗಿರುತ್ತೆ. ಮುಂದಿನ ವಾರದಲ್ಲಿ ಪರಶಿವನ ಅನುಗ್ರಹ ಏನಿದೆ, ಆಶೀರ್ವಾದ ಏನಿದೆ ಅಂತ ನೋಡೋದಾದರೆ, ನಿಮ್ಮ ಒಂದು ಇಂಟ್ಯೂಷನ್, ಡಿವೈನ್ ಕನೆಕ್ಷನ್ ಹೆಚ್ಚಾಗ್ತಾ ಇರೋದನ್ನು ಈ ಕಾರ್ಡ್ ತೋರಿಸ್ತಾ ಇರುವಂಥದ್ದು. ನೀವು ಈಗ ಹೊರಗಿನ ಗೊಂದಲಕ್ಕಿಂತ ಮನಸ್ಸಿನ ಶಾಂತಿ ಮತ್ತು ಸತ್ಯವನ್ನು ಹುಡುಕುವ ಒಂದು ಹಂತಕ್ಕೆ ಬಂದಿದ್ದೀರಾ. ಈ ಕಾರ್ಡ್ ಒಂದು ಗೈಡೆನ್ಸ್ ಕೊಡ್ತಾ ಇರೋದು ಏನಂದರೆ, ಭಯವನ್ನು ಬಿಟ್ಟು ನಿಮ್ಮ ನಿಜವಾದ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಲ ಇದು ಓಲ್ಡ್ ಪ್ಯಾಟ್ರನ್ ಆಗಿರ್ಬೋದು, ಟಾಕ್ಸಿಕ್ ಥಾಟ್ಸ್ ಏನಿದೆ, ನೆಗೆಟಿವ್ ಅಟ್ಯಾಚ್ಮೆಂಟ್ಸ್ ಆಗಿರ್ಬೋದು, ಮತ್ತು ಅದನ್ನೆಲ್ಲದನ್ನು ಕೂಡ ಬಿಟ್ಟು ನೀವು ಮುಂದೆ ಹೋಗಬೇಕು ಅನ್ನೋ ಒಂದು ಸೂಚನೆ ಆಗಿದೆ. ಧ್ಯಾನ, ಮಂತ್ರ ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಿದ್ರೆ ನಿಮ್ಮ ಎನರ್ಜಿ ಇನ್ನೂ ಕ್ಲಿಯರಾಗಿ ಸ್ಟ್ರಾಂಗ್ ಆಗೋಗುತ್ತೆ ಅನ್ನೋ ಒಂದು ಸೂಚನೆ ಆಗಿದೆ. ರಿಲೇಷನ್ಶಿಪ್ ಮತ್ತು ಲೈಫ್ ಸಿಚುವೇಷನಲ್ಲಿ ನೋಡೋದಾದರೆ ಇದು ಒಂದು ಈಗೋ ಡಿಸಾಲ್ವ್ ಆಗುವಂಥ, ದೂರ ಆಗುವಂಥ ಒಂದು ಕ್ಲಾರಿಟಿ ಬರೋದಾಗಿರ್ಬೋದು, ಸೋಲ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗೋ ಒಂದು ಸಮಯವನ್ನು ತೋರಿಸ್ತಾ ಇದೆ. ಒಟ್ಟಿನಲ್ಲಿ ಶಿವ ಕಾನ್ಷಿಯಸ್ನೆಸ್ ಕಾರ್ಡ್ ಹೇಳೋದೇನೆಂದರೆ, ನಿಮ್ಮೊಳಗಿರೋ ಒಂದು ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಿ, ಉತ್ತರಗಳು ನಿಮ್ಮೊಳಗಡೆನೆ ಇದ್ದಾವೆ ಅನ್ನೋದನ್ನು ಶಿವ ಕಾರ್ಡ್ ಹೇಳ್ತಾ ಇರುವಂಥದ್ದು. 2ನೇ ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಒಂದು ಮುಂದಿನ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಕ್ಕೂ ಮೊದಲು ಕೆಲವೊಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಆಗಿರ್ಬೋದು, ಗ್ರಿಡ್ಸ್ ಆಗಿರ್ಬೋದು, ನಿಮ್ಮ ಜಾತಕದ ಪ್ರಕಾರ ನೀವು ಮಾಡಿಸಿ ಮನೇಲಿ ಇಟ್ಕೊಳ್ಬಹುದು ಗ್ರಿಡ್ಗಳನ್ನು, ಅಥವಾ ಬ್ರೇಸ್ಲೆಟ್ಸ್ ಏನಿದೆ ಅದನ್ನು ನಿಮ್ಮ ಕೈಯಲ್ಲಿ ಹಾಕೊಳ್ಳೋದ್ರಿಂದ ಬಹಳಷ್ಟು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡ್ಕೋಬಹುದು. ಇದು ಸಕ್ಸಸ್ಗೆ ಯಾವ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಸಕ್ಸಸ್ ಬೇಕಾ, ಅಥವಾ ಎಜುಕೇಷನಲ್ಲಿ ಸಕ್ಸಸ್ ಬೇಕಾ, ಯಾವ ವಿಷಯದಲ್ಲಿ ನಿಮಗೆ ಸಕ್ಸಸ್ ಬೇಕಾಗಿದೆ, ಅಥವಾ ನಿಮಗೆ ಒಂದು ದೃಷ್ಟಿದೋಷ ಜಾಸ್ತಿ ಆಗ್ತಾ ಇದೆ, ಮಾಟಮಂತ್ರದ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ, ಈ ರೀತಿ ಏನೆಲ್ಲ ನಿಮ್ಮ ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನಾವು ಕ್ರಿಸ್ಟಲಲ್ಲಿ ಪಡ್ಕೋಬೋದಾಗಿರುತ್ತೆ. ನಿಮಗೆ ಎಲ್ಲದರಿಂದ ರಕ್ಷಣೆ ಸಿಗಬೇಕು ಒಂದು ನೆಗೆಟಿವ್ ಎನರ್ಜಿಯಿಂದ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಕ್ರಿಸ್ಟಲಲ್ಲಿ ಪರಿಹಾರಗಳನ್ನು ಪಡ್ಕೋಬೋದಾಗಿರುತ್ತೆ. ನಮ್ಮಲ್ಲಿರುವ ಎಲ್ಲ ಒಂದು ಸಮಸ್ಯೆಗಳೇನಿರುತ್ತೆ ಆ ಎಲ್ಲ ಸಮಸ್ಯೆಗಳಿಗೂ ನಾವು ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಕ್ರಿಸ್ಟಲಲ್ಲಿ ನಾವು ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ. ಪ್ರತಿಯೊಂದು ಕ್ರಿಸ್ಟಲ್ಗಳನ್ನು ಕೂಡ ನಿಮ್ಮ ಜಾತಕದ ಪ್ರಕಾರ ನೋಡಿ ನಾವು ಕೊಡುವಂಥದ್ದು. ಅಷ್ಟೇ ಅಲ್ಲದೆ ಅದನ್ನು ನಾವೇ ಕ್ಲೆನ್ಸ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಎನರ್ಜೈಸ್ ಕೂಡ ಮಾಡಿರ್ತೀವಿ. ನೀವು ಹೊರಗಡೆ ಒಂದು ಆನ್ಲೈನಲ್ಲಿ ತೊಗೊಳ್ಳುವಂಥದ್ದಾಗಿರ್ಬೋದು, ಅದೆಲ್ಲ ಕೂಡ ಯಾರು ನಿಮಗೆ ಜಾತಕದ ಪ್ರಕಾರ ನಿಮ್ಮ ಜಾತಕಕ್ಕೆ ಸರಿ ಹೋಗುತ್ತೋ ಇಲ್ವೋ ಅನ್ನೋದನ್ನು ನೋಡಿ ಕೊಟ್ಟಿರೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದ ಪ್ರಕಾರನೇ ನೋಡಿ ತೊಗೊಳ್ಳೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಒಂದು ಪರಿಹಾರ ಬೇಗನೆ ಸಿಗುತ್ತೆ ಅಂತ ನೋಡ್ಬೋದು. ನಿಮಗೆ ಯಾರು 2ನೇ ಒಂದು ಡೆಕ್ಕನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಮೊದಲನೇ ವಾರ ನಿಮಗೆ ಹೇಗಿದೆ ಅಂತ ನೋಡೋದಾದರೆ, ಈ ಒಂದು ಕಾರ್ಡ್ ವಿಕ್ಟರಿ, ಡಿಟರ್ಮಿನೇಷನ್, ಕಂಟ್ರೋಲ್ ಮತ್ತು ಒಂದು ಫಾಸ್ಟ್ ಮೂಮೆಂಟನ್ನು ಸೂಚಿಸುವಂಥ ಪವರ್ಫುಲ್ ಕಾರ್ಡ್ ಆಗಿದೆ. ಈ ಕಾರ್ಡ್ ಬಂದಿದೆ ಅಂದರೆ ನಿಮಗೆ ಏನೇ ಒಂದು ಅಡೆತಡೆಗಳಿದ್ದರೂ ಕೂಡ ನಿಮ್ಮ ಒಂದು ಸ್ಟ್ರಾಂಗ್ ವಿಲ್ ಪವರಿಂದ ಎಲ್ಲನೂ ಕೂಡ ನೀವು ದೂರ ಮಾಡ್ಕೊಳ್ತೀರಾ ಅನ್ನೋದಾಗಿದೆ. ಫೋಕಸ್ ಕಳೆದುಕೊಳ್ಳೋಕೆ ಹೋಗಬೇಡಿ, ನೀವು ಗೆಲ್ಲುವ ಹಂತಕ್ಕೆ ಆಲ್ರೆಡಿ ಬಂದಿದ್ದೀರಾ. ಲೈಫಲ್ಲಿ ಈಗ ಮೂಮೆಂಟ್ ಎನರ್ಜಿ ಜಾಸ್ತಿ ಇದೆ. ಒಂದು ಟ್ರಾವೆಲಲ್ಲಿ ಆಗಿರ್ಬೋದು, ಕೆರಿಯರ್
ಪ್ರೋಗ್ರೆಸ್ ಆಗಿರ್ಬೋದು, ಒಂದು ಕ್ವಿಕ್ ಡಿಸಿಷನ್ ಅಥವಾ ಸಡನ್ ಚೇಂಜಸ್ ಆಗೋ ಸಾಧ್ಯತೆಗಳಿದೆ. ಕೆಲವ್ರಿಗೆ ಇದು ಒಂದು ವೆಹಿಕಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಲ್ಲಿ ಜರ್ನಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಇಲ್ಲಿಂದ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು, ರೀಲೊಕೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮೊದಲನೇ ವಾರದಲ್ಲಿ ಈ ಒಂದು ಎನರ್ಜಿ ಕಾಣ್ತಾ ಇರುವಂಥದ್ದು. ಮತ್ತು ರಿಲೇಷನ್ಶಿಪ್ ವಿಷಯದಲ್ಲಿ ನೋಡೋದಾದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದರೆಲ್ಲದರಿಂದ ನೀವು ಹೊರಗಡೆ ಬರ್ತೀರಾ. ಮತ್ತು ರಿಲೇಷನ್ಶಿಪ್ ಮುಂದೆ ಹೋಗಬಹುದು. ಯಾರಿಗೆಲ್ಲ ಒಂದು ಸ್ಟಕ್ ಆಗಿದೆ ಅನಿಸುತ್ತೆ ಅವರಿಗೆ ಯಾರಾದರೂ ಎಫರ್ಟ್ ಮಾಡಿ ನಿಮ್ಮ ಕಡೆ ಬರ್ತಾ ಇರೋದನ್ನು ಇದು ತೋರಿಸ್ತಾ ಇರುವುದಂತೂ. ಅಂದರೆ ಯಾರಾದರೂ ನಿಮ್ಮಿಂದ ದೂರ ಹೋಗಿದರೆ, ಇಲ್ಲ ನೀವೇ ಬೇಕು ಅಂತ ಅಂದ್ಕೊಳ್ಳೋರು ಯಾರಿದ್ದಾರೆ ಅವರು ನಿಮ್ಮ ಹತ್ರ ಬರ್ತಾ ಇರೋದನ್ನು ಸೂಚಿಸ್ತಾ ಇದೆ. ಈ ಕಾರ್ಡಲ್ಲಿ ನಾವು ಡಿಸಿಪ್ಲಿನ್ ಮತ್ತು ಸೆಲ್ಫ್ ಕಂಟ್ರೋಲ್ ಬಗ್ಗೆ ಕೂಡ ನೋಡಬಹುದು. ಎಮೋಷನ್ಸ್ ಅಥವಾ ಡಿಸ್ಟ್ರಾಕ್ಷನ್ ನಿಮ್ಮ ದಾರಿಯನ್ನು ಬದಲಾಯಿಸದೇ ಇರೋ ರೀತಿ ನೀವು ಸ್ಟಡಿಯಾಗಿ ಇರಬೇಕಾಗುತ್ತೆ. ನಿಮ್ಮ ಡಿಟರ್ಮಿನೇಷನ್ ನಿಮ್ಮನ್ನು ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ ಮೊದಲನೇ ವಾರದಲ್ಲಿ ಅಂತ ನೋಡ್ತಾ ಇದ್ದೀವಿ. ಎರಡನೇ ವಾರ ನಿಮಗೆ ತುಂಬ ಒಂದು ಪಾಸಿಟಿವ್ ಆಗಿರೋ ಕಾರ್ಡ್ ಬಂದಿದೆ. ಅಂದರೆ ಇದೊಂದು ಲೀಡರ್ಶಿಪ್ ಆಗಿರ್ಬೋದು, ಕಾನ್ಫಿಡೆನ್ಸ್, ಪ್ಯಾಷನ್ ಮತ್ತು ಬೋಲ್ಡ್ ಆ್ಯಕ್ಷನನ್ನು ಸೂಚಿಸುವಂಥ ಒಂದು ಪವರ್ಫುಲ್ ಕಾರ್ಡ್ ಆಗಿದೆ. ಈ ಕಾರ್ಡ್ ಬಂದಿದೆ ಅಂದರೆ ನೀವು ಅಥವಾ ನಿಮ್ಮ ಜೀವನದಲ್ಲಿ ಇರೋ ಯಾರಾದರೂ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಹೊಂದಿರೋರು ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ನೀವು ಒಂದು ಭಯ ಪಡದೇ ಇರುವಂಥ ಒಂದು ಆಂಬಿಷಿಯಸ್ ಆಗಿರೋ ಗೋಲ್ ಓರಿಯೆಂಟೆಡ್ ವ್ಯಕ್ತಿ ಆಗಿರಬಹುದು. ಅವರು ಯಾವ ಕೆಲಸ ಮಾಡಿದ್ರೂ ಕೂಡ ಫುಲ್ ಕಾನ್ಫಿಡೆನ್ಸ್ ಜೊತೆ ಮುಂದೆ ಹೋಗೋಂಥದ್ದನ್ನ ಮತ್ತು ಇತರರನ್ನು ಇನ್ಸ್ಪೈರ್ ಮಾಡೋ ಶಕ್ತಿ ನಿಮಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಎರಡನೇ ವಾರದಲ್ಲಿ. ಮತ್ತು ಕರಿಯರ್ ಅಥವಾ ಬಿಸ್ನೆಸ್ ರೀಡಿಂಗಲ್ಲಿ ನೋಡೋದಾದರೆ ಸಕ್ಸಸ್, ಲೀಡರ್ಶಿಪ್, ಪೊಸಿಷನ್, ನ್ಯೂ ಆಪರ್ಚುನಿಟೀಸ್, ಬಿಗ್ ವಿಷನ್ ಅನ್ನು ತೋರಿಸ್ತಾ ಇರುವಂಥದ್ದು. ನಿಮ್ಮ ಐಡಿಯಾಸನ್ನು ಆ್ಯಕ್ಷನ್ಗೆ ತರುವಂಥ ಸಮಯ ಎರಡನೇ ವಾರದಲ್ಲಿ ಕಾಣ್ತಾ ಇರುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಒಂದು ಪ್ಯಾಷನೇಟ್ ಕನೆಕ್ಷನ್ ಆಗಿರ್ಬೋದು, ಪ್ರೊಟೆಕ್ಟಿವ್ ಪಾರ್ಟ್ನರ್ ನಿಮಗೆ ಆಲ್ರೆಡಿ ಯಾರಿದ್ದಾರೆ ಅಥವಾ ನೀವು ತುಂಬ ಪ್ರೊಟೆಕ್ಟಿವ್ ಆಗಿರಬಹುದು. ಒಂದು ಸ್ಟ್ರಾಂಗ್ ಮಸ್ಕ್ಯುಲನ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಆದರೆ ಕೆಲವೊಂದು ಸಲ ಈಗೋ ಅಥವಾ ಡಾಮಿನೇಟಿಂಗ್ ನೇಚರ್ ಕೂಡ ಇಲ್ಲಿ ಇರಬಹುದು ಅನ್ನೋ ಒಂದು ವಾರ್ನಿಂಗ್ ಕಾಣ್ತಾ ಇರುವಂಥದ್ದು. ನಿಮ್ಮ ಶಕ್ತಿಯನ್ನು ಡೌಟ್ ಮಾಡೋಕ್ಕೆ ಹೋಗಬೇಡಿ. ನೀವು ದೊಡ್ಡದನ್ನು ಸಾಧಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿದ್ದೀರಾ ಎರಡನೇ ವಾರದಲ್ಲಿ ಅನ್ನೋ ಒಂದು ಗೈಡೆನ್ಸ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಮೂರನೇ ವಾರದಲ್ಲಿ ನಿಮಗೆ ಹೇಗಿದೆ ಅಂತ ನೋಡೋದಾದರೆ ಡೆತ್ ಕಾರ್ಡ್ ಬಂದಿರುವಂಥದ್ದು. ತುಂಬ ಜನ ಅಂದ್ಕೊಳ್ತೀರಾ ಡೆತ್ ಕಾರ್ಡ್ ಬಂದರೆ ಕೆಟ್ಟದು ಅಂತ. ಖಂಡಿತ ಆ ರೀತಿ ಏನಿಲ್ಲ. ಇದು ಒಂದು ಮನುಷ್ಯ ಸಾಯೋದನ್ನು ಖಂಡಿತ ಸೂಚಿಸೋದಿಲ್ಲ. ಇದೊಂದು ಪವರ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಒಂದು ನ್ಯೂ ಬಿಗಿನಿಂಗನ್ನು ತೋರಿಸುವಂಥ ಕಾರ್ಡ್ ಆಗಿರುತ್ತೆ. ಈ ಕಾರ್ಡ್ ಬಂದಾಗ ನಿಮ್ಮ ಜೀವನದಲ್ಲಿ ಒಂದು ಫೇಸ್ ಮುಗಿದು ಮತ್ತೊಂದು ಫೇಸ್ ಶುರುವಾಗೋ ಸಮಯ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಹಳೆಯ ಹ್ಯಾಬಿಟ್ಸ್ ಆಗಿರ್ಬೋದು, ಒಂದು ಟಾಕ್ಸಿಕ್ ರಿಲೇಷನ್ಶಿಪ್, ಪೇನ್ ಮತ್ತು ನೆಗೆಟಿವ್ ಸಿಚುವೇಶನ್ ನಿಮ್ಗೆ ಏನಿದೆ ಅದರಿಂದ ಒಂದು ಅಂತ್ಯ ಅನ್ನೋದು ನಿಮಗೆ ಮೂರನೇ ವಾರದಲ್ಲಿ ಸಿಗ್ತಾ ಇದೆ. ಕೆಲವೊಂದು ಸಲ ಇದು ಸಡನ್ ಚೇಂಜ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗನ್ನು ಕೂಡ ಸೂಚಿಸಬಹುದು. ಆದರೆ ಆ ಎಂಡಿಂಗ್ ನಂತರ ಲೈಫಲ್ಲಿ ಕ್ಲಾರಿಟಿ, ಹೀಲಿಂಗ್ ಮತ್ತು ಬೆಟರ್ ಆಪರ್ಚುನಿಟೀಸ್ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಒಂದು ಓಲ್ಡ್ ಕನೆಕ್ಷನ್ ಬ್ರೇಕ್ ಆಗುವಂಥ, ಒಂದು ಡಿಸ್ಟೆನ್ಸ್ ಬರುವಂಥ ಮತ್ತು ಒಂದು ರಿಲೇಷನ್ಶಿಪ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗೋ ಒಂದು ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೀವು ಯಾವುದಾದ್ರೂ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದರೆ ಖಂಡಿತ ಇದು ಇಲ್ಲಿಗೆ ಮುಗಿದು ಹೋಗುತ್ತೆ ಅನ್ನೋದನ್ನು ನಾವು ನೋಡಬಹುದು. ಕರಿಯರಲ್ಲಿ ನೋಡೋದಾದರೆ ಒಂದು ಮೇಜರ್ ಚೇಂಜಸ್ ನಿಮಗೆ ಮುಂದಿನ ವಾರದಲ್ಲಿ ಅಂದರೆ ಮೂರನೇ ವಾರದಲ್ಲಿ ಕಾಣುವಂಥದ್ದು. ಈ ಒಂದು ಕಾರ್ಡ್ ಬಂದಿದೆ ಅಂದರೆ ನಿಮಗೆ ಏನು ಒಂದು ಕಾರ್ಮಿಕ್ ಸೈಕಲ್, ಕಾರ್ಮಿಕ್ ಡೆಪ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ, ಮುಗಿತಾ ಬಂದಿದೆ ಅಂತಲೇ ಅರ್ಥ ಆಗಿರುತ್ತೆ. ನಾಲ್ಕನೇ ವಾರ ನಿಮಗೆ ಹೇಗಿದೆ ಅಂತ ನೋಡೋದಾದರೆ ಒಂದು ಮಲ್ಟಿ ಟಾಸ್ಕಿಂಗ್, ಬಹಳಷ್ಟು ಕೆಲಸಗಳನ್ನ ಒಟ್ಟಿಗೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಅಥವಾ ಎರಡು ಡಿಸಿಷನ್ ಇರುತ್ತೆ, ನಿಮ್ಮ ಎರಡು ದಾರಿ ಇರುತ್ತೆ. ಯಾವುದಾದ್ರೂ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಮಯ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಅದು ಲೈಫ್ನಲ್ಲಿ ವರ್ಕ್, ಮನಿ, ರಿಲೇಷನ್ಶಿಪ್ ಅಥವಾ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್ ನಡುವೆ ಒಂದು ಬ್ಯಾಲೆನ್ಸ್ ಹಿಡ್ಕೊಳ್ಳೋ ಪ್ರಯತ್ನ ನಡೀಬಹುದು. ಕೆಲವೊಂದು ಸಲ ಕನ್ಫ್ಯೂಷನ್ ಅಥವಾ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ನಿಮಗೆ ನಾಲ್ಕನೇ ವಾರದಲ್ಲಿ ಬರಬಹುದು. ಈ ಒಂದು ಕಾರ್ಡ್ ಚೇಂಜ್ ಮತ್ತು ಒಂದು ಮೂಮೆಂಟ್ ಎನರ್ಜಿ ಕೂಡ ತೋರಿಸುವಂಥದ್ದು. ಒಂದು ಸಿಚುವೇಶನ್ ಸ್ಟೇಬಲ್ ಆಗಿರದೆ ಅಪ್ ಆ್ಯಂಡ್ ಡೌನ್ ಆಗೋ ಸಾಧ್ಯತೆಗಳಿಲ್ಲಿ ಕಾಣ್ತಿದೆ. ಆದರೆ ನೀವು ತುಂಬ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಈ ಒಂದು ಸಿಚುವೇಶನಿಂದ ದೂರ ಇರಬಹುದು. ಮತ್ತು ರಿಲೇಷನ್ಶಿಪ್ ರೀಡಿಂಗಲ್ಲಿ ನೋಡೋದಾದರೆ
ಎರಡು ಆಯ್ಕೆಗಳು, ಒಂದು ಮಿಕ್ಸ್ಡ್ ಫೀಲಿಂಗ್, ಒಂದು ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಇಲ್ಲಿ ಕಾಣ್ತಾ ಇರುವಂಥದ್ದು. ಕರಿಯರಲ್ಲಿ ನೋಡೋದಾದರೆ ಅಥವಾ ಹಣದ ವಿಷಯದಲ್ಲಿ ಒಂದು ಇನ್ಕಮ್ ಬ್ಯಾಲೆನ್ಸ್ ಮಾಡೋದು, ಬಡ್ಜೆಟಿಂಗ್ ಅಥವಾ ಎರಡು ಆಪರ್ಚುನಿಟೀಸ್ ನಡುವೆ ಡಿಸಿಷನ್ ತೆಗೆದುಕೊಳ್ಳೋ ಸಮಯ ನಿಮಗೆ 4ನೇ ವಾರದಲ್ಲಿ ಬರಬಹುದು. ಭಯ ಪಡೋದಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆ ಇರಲಿ ಮತ್ತು ಸಮತೋಲನದಿಂದ ಇದ್ದರೆ ಎಲ್ಲನೂ ಕೂಡ ಸುಲಭವಾಗಿ ನೀವು ಸಾಲ್ವ್ ಮಾಡಬಹುದು. ನಿಮಗೆ ಒಂದು ಶಿವನ ಆಶೀರ್ವಾದ ಏನಿದೆ ಮುಂದಿನ ತಿಂಗಳಲ್ಲಿ ಅಂತ ನೋಡೋದಾದರೆ, ಈ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ನಿಜವಾದ ಸತ್ಯ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ಕಾರ್ಡಿನ ಸಂದೇಶ ಆಗಿರುತ್ತೆ. ಅಂದರೆ ಒಂದು ಸೆಲ್ಫ್ ಕಂಟ್ರೋಲ್ ಆಗಿರ್ಬೋದು, ಡೆಡಿಕೇಶನ್ ಮತ್ತು ಸ್ಪಿರಿಚುವಲ್ ಗ್ರೋತ್ ಕಡೆ ಫೋಕಸ್ ಮಾಡುವಂಥ ಸಮಯ ಈಗ ನಿಮಗೆ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಹೊರಗಡೆ ಡಿಸ್ಟ್ರಾಕ್ಷನ್ಗಿಂತ ಒಂದು ಮನಸ್ಸಿನ ಶಾಂತಿ ಮತ್ತು ಒಂದು ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಕೆಲವೊಂದು ಸಲ ಕಾರ್ಡ್ ಸಾಲಿಟ್ಯೂಡ್ ಅಂದರೆ ಒಂಟಿತನ ಆಗಿರ್ಬೋದು ಮತ್ತು ಸೈಲೆನ್ಸ್ ಅಥವಾ ಟೆಂಪರರಿ ಡಿಸ್ಟೆನ್ಸನ್ನು ಕೂಡ ಸೂಚಿಸ್ತಾ ಇರುವಂಥದ್ದು. ಯಾಕಂದರೆ ಯೂನಿವರ್ಸ್ ನಿಮಗೆ ಒಂದು ಕ್ಲಾರಿಟಿ ಮತ್ತು ಸ್ಪಿರಿಚುವಲ್ ಸ್ಟ್ರೆಂತ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ಕಾರ್ಮಿಕ್ ಲರ್ನಿಂಗ್ ಫೇಸನ್ನು ತೋರಿಸ್ತಾ ಇರುವಂಥದ್ದು. ಸಾಧ್ಯ ಆದರೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಒಂದು 11 ನಿಮಿಷಗಳ ಕಾಲ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಧ್ಯಾನ ಮಾಡೋದ್ರಿಂದ ಈ ಒಂದು ನೆಗೆಟಿವ್ ಎಫೆಕ್ಟ್ ಏನಿದೆ ಮುಂದಿನ ತಿಂಗಳಲ್ಲಿ ಅದೆಲ್ಲನೂ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ಮೂರನೆಯ ಒಂದು ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಗ್ರೀನ್ ಕಲರ್ದನ್ನ, ಅದೇ ಒಂದು ನಿಮಗೆ ಮುಂದಿನ ತಿಂಗಳಲ್ಲಿ ಹೇಗಿದೆ ವಾರದಲ್ಲಿ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮೊದಲು ಕಾರ್ಮಿಕ್ ಕಾರ್ಡ್ ಕಟಿಂಗ್ ಅಂದರೆ ಏನು ಅನ್ನೋ ಒಂದು ಸಣ್ಣ ವಿವರ ಮಾಹಿತಿಯನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಕಾರ್ಮಿಕ್ ಕಾರ್ಡ್ ಕಟಿಂಗ್ ಅಂತ ಹೇಳಿದ್ರೆ ನಮ್ಮ ಇಬ್ಬರಿಗೆ ಉದಾಹರಣೆ ತಗೊಳ್ಳೋದಾದರೆ ಗಂಡ ಹೆಂಡತಿ ಮಧ್ಯೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದಿರುತ್ತೆ. ಅಂದರೆ ಅವ್ರು ಯಾವಾಗ ಜಗಳ ಮಾಡ್ಕೊಂಡಿರ್ತಾರಲ್ವ, ಆ ಜಗಳ ಆದಾಗೆಲ್ಲ ಏನಿರುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ, ಅದು ಹಾಗೆ ಉಳ್ಕೊಂಡಿರುತ್ತೆ. ನಾವು ಆ ಒಂದು ಕಾರ್ಡನ್ನು ಕಟ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಕಾರ್ಡ್ ಮಾತ್ರ ನಾವಿಲ್ಲಿ ಕಟ್ ಮಾಡ್ತಾ ಇರುವಂಥದ್ದು. ಪಾಸಿಟಿವ್ ಹಾಗೆ ಇರುತ್ತೆ, ನೆಗೆಟಿವ್ ಮಾತ್ರ ಕಡಿಮೆ ಆಗುತ್ತೆ. ಓಕೆ, ಆ ಒಂದು ನೆಗೆಟಿವ್ ಕಾರ್ಡನ್ನು ಕಟ್ ಮಾಡೋದ್ರಿಂದ ಅವರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿ ನಮಗೆ ಯಾರ ಜೊತೆಲಾದರೂ ಒಂದು ಸಂಬಂಧ ಸರಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದೆ ಅನ್ನೋದಾದರೆ ಖಂಡಿತ ಕಾರ್ಮಿಕ್ ಕಾರ್ಡ್ ಕಟಿಂಗನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಸಂಬಂಧಗಳಲ್ಲಿ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ. ನಾನಿಲ್ಲಿ ಉದಾಹರಣೆಗೆ ಗಂಡ ಹೆಂಡತಿಯನ್ನು ತಗೊಂಡಿದ್ದೀನಿ. ಇದು ಗಂಡ ಹೆಂಡತಿ ಅಷ್ಟೇ ಅಲ್ಲ, ಯಾವ ಸಂಬಂಧ ನಿಮಗೆ ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ತಾಯಿ ಮಗಳ ಸಂಬಂಧ ಆಗಿರ್ಬೋದು, ಯಾವ ರೀತಿ ಅಣ್ಣ ತಮ್ಮ, ಈ ರೀತಿ ಎಲ್ಲ ಸಂಬಂಧಗಳಲ್ಲೂ ಕೂಡ ನಾವು ಕಾರ್ಮಿಕ್ ಕಾರ್ಡ್ ಕಟಿಂಗನ್ನು ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ಸಂಬಂಧ ಏನಿದೆ ಅದು ಇಂಪ್ರೂವ್ ಆಗೋದಕ್ಕೆ ಖಂಡಿತ ಸಹಾಯ ಆಗುತ್ತೆ. ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ನಿಮಗೆ ತುಂಬಾ ಸೆಲೆಬ್ರೇಷನ್, ಹ್ಯಾಪಿನೆಸ್, ಫ್ರೆಂಡ್ಶಿಪ್ ಮತ್ತು ಗುಡ್ ನ್ಯೂಸನ್ನು ಸೂಚಿಸ್ತಾ ಇರುವಂಥ ಒಂದು ಜಾಯ್ಫುಲ್ ಕಾರ್ಡ್ ಬಂದಿರುವಂಥದ್ದು. ಈ ಕಾರ್ಡ್ ಬಂದಿದೆ ಅಂದರೆ ಜೀವನದಲ್ಲಿ ಸಂತೋಷದ ಕ್ಷಣಗಳಾಗಿರ್ಬೋದು, ಒಂದು ಪಾಸಿಟಿವ್ ಮೂಮೆಂಟ್ಸ್ ಬರೋ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಇದು ಫ್ರೆಂಡ್ಸ್, ಫ್ಯಾಮ್ಲಿ ಅಥವಾ ಕ್ಲೋಸ್ ಫ್ರೆಂಡ್ಸ್ ಯಾರಿದೆ, ಪೀಪಲ್ ಯಾರಿದ್ದಾರೆ ನಿಮ್ಮ ಜೊತೆ ರೀಕನೆಕ್ಟ್ ಆಗೋ ಒಂದು ಎನರ್ಜಿ ತೋರಿಸ್ತಾ ಇದೆ. ಯಾವುದಾದ್ರೂ ಸೆಲೆಬ್ರೇಷನ್, ಫಂಕ್ಷನ್, ಪಾರ್ಟಿ ಅಥವಾ ಹ್ಯಾಪಿ ಈವೆಂಟ್ ನಿಮ್ಮ ಜೀವನದಲ್ಲಿ ಮುಂದಿನ ವಾರ ನಡಿಬಹುದು. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ ನಿಮ್ಮ ಜೀವನದಲ್ಲಿ ಅದೆಲ್ಲ ಕೂಡ ಕ್ಲಿಯರ್ ಆಗೋ ಒಂದು ವಾರ ಇದಾಗಿರುತ್ತೆ. ಮತ್ತು ಕರಿಯರಲ್ಲಿ, ಪರ್ಸ್ನಲ್ ಲೈಫಲ್ಲಿ ನೋಡೋದಾದರೆ ಟೀಮ್ ವರ್ಕ್, ಸಪೋರ್ಟ್ ಮತ್ತು ಸಕ್ಸಸ್ ಸಿಗುವಂಥ ಒಂದು ಸಮಯ ಇದಾಗಿರುತ್ತೆ. ಗುಡ್ ನ್ಯೂಸ್, ಅಚೀವ್ಮೆಂಟ್, ಪಾಸಿಟಿವ್ ಆಪರ್ಚುನಿಟೀಸ್ ನಿಮಗೆ ಈ ಒಂದು ವಾರ ಬರಬಹುದು. ಆದರೆ ಕೆಲವೊಂದು ಸಲ ಈ ಕಾರ್ಡ್ ಓವರ್ ಎಂಜಾಯ್ಮೆಂಟ್ ಮತ್ತು ಡಿಸ್ಟ್ರಾಕ್ಷನ್, ನಿಮ್ಮ ಯಾವುದೋ ಒಂದು ಗುರಿಲಿ ಮುಟ್ಟಬೇಕು ಅಂದ್ಕೊಂಡಿದ್ದೀರಾ, ಈ ರೀತಿ ಒಂದು ಪಾರ್ಟಿ, ಈ ರೀತಿ ಒಂದು ಟೈಮ್ ವೇಸ್ಟ್ ಮಾಡುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ, ಡಿಸ್ಟ್ರಾಕ್ಷನ್ ಅಂತ. ಸೊ ಹಾಗಾಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರ ನಿಮಗೆ ತುಂಬಾ ಒಂದು ಪಾಸಿಟಿವ್ ವಾರ ಆಗಿರುತ್ತೆ. ಎರಡನೇ ವಾರ ನಿಮಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಯಾಕೆಂದರೆ ನೀವು ಈಗಾಗಲೇ ತುಂಬ ಸ್ಟ್ರೆಸ್, ಓವರ್ ಥಿಂಕಿಂಗ್ ಅಥವಾ ಎಮೋಷ್ನಲ್ ಪ್ರೆಷರನ್ನು ಅನುಭವಿಸಿದ್ದೀರಾ. ಈಗ ಸ್ಲೋ ಡೌನ್ ಆಗೋ ಒಂದು ಸಮಯ ಬಂದಿದೆ. ಅತಿಯಾಗಿ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ನೆಮ್ಮದಿಯಿಂದ, ಶಾಂತಿಯಿಂದ ಇದ್ದರೆ, ಸಿಚುವೇಶನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಒಂದು ಉತ್ತರ ಅನ್ನೋದು ಸಿಗುತ್ತೆ.
ನೀವು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಳ್ಳೋದಾದರೆ ಸ್ವಲ್ಪ ಪಾಸ್ ಇಲ್ಲಿ ಕೊಡಬೇಕಾಗುತ್ತೆ. ಯಾಕೆಂದರೆ ಈ ಕಾರ್ಡಿನ ಒಂದು ಎನರ್ಜಿ ಪ್ರಕಾರ ಸ್ವಲ್ಪ ಪಾಸ್ ಎನರ್ಜಿ ಕಾಣ್ತಾ ಇದೆ. ಮತ್ತು ಆ ಕೆಲಸಗಳು ಕೂಡ ಸ್ವಲ್ಪ ನಿಧಾನವಾಗಿ ಆಗೋದು ಮತ್ತು ಕಮ್ಯುನಿಕೇಷನ್ ಸ್ವಲ್ಪ ಕಡಿಮೆ ಆಗೋದು ಈ ರೀತಿ ಕಾಣ್ತಾ ಇರುವಂಥದ್ದು. ಇದು ನೆಗೆಟಿವ್ ಕಾರ್ಡ್ ಅಂತೂ ಖಂಡಿತ ಅಲ್ಲ, ಆದರೆ ಒಂದು ಹೀಲಿಂಗ್ ಫೇಸನ್ನು ಸೂಚಿಸ್ತಾ ಇರುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಸ್ವಲ್ಪ ಸ್ಪೇಸ್ ಕೊಡಬೇಕಾಗುತ್ತೆ, ಸೈಲೆನ್ಸ್ ಆಗಿ ಕೂಡ ಇರಬೇಕಾಗುತ್ತೆ ಮತ್ತು ಒಂದು ಕ್ಲಾರಿಟಿ ಸಿಗೋವರೆಗೂ ಕೂಡ ತಾಳ್ಮೆಯಿಂದ ನೀವು ಕಾಯಬೇಕಾಗುತ್ತೆ. ಕರಿಯರಲ್ಲಿ ನೋಡೋದಾದರೆ ಸ್ವಲ್ಪ ಸಮಯ ತಗೊಳ್ಳಿ ಮತ್ತು ಸ್ವಲ್ಪ ರೆಸ್ಟ್ ಮಾಡೋದು ತುಂಬ ಅವಶ್ಯಕತೆ ಇದೆ 2ನೇ ವಾರದಲ್ಲಿ ಅಂತ ನೋಡಬಹುದು. 3ನೇ ವಾರ ನಿಮಗೆ ಹೇಗಿದೆ ಅಂತ ನೋಡೋದಾದರೆ ಹೆಚ್ಚಿನ ಒಂದು ಜವಾಬ್ದಾರಿ, ಒತ್ತಡ ಮತ್ತು ಎಮೋಷ್ನಲ್ ಬರ್ಡನ್ನು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇರುವಂಥದ್ದು. ಅಂದರೆ ವರ್ಕ್, ಫ್ಯಾಮಿಲಿ, ರಿಲೇಷನ್ಶಿಪ್ ಅಥವಾ ಹಣದ ವಿಷಯದಲ್ಲಿ ತುಂಬಾ ಒಂದು ಒತ್ತಡ ನಿಮಗೆ ಜಾಸ್ತಿ ಆಗುತ್ತೆ. ಕೆಲವೊಂದು ಸಲ ನಾನು ತುಂಬ ಟಯರ್ಡ್ ಆಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಕೂಡ ನಿಮಗೆ ಬರುತ್ತೆ. ನೀವು ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ಆ ಪ್ರಯತ್ನದ ಭಾರ ಈಗ ಹೆಚ್ಚು ಫೀಲ್ ಆಗ್ತಾ ಇರ್ಬೋದು. ಆದರೂ ನೀವು ನಿಮ್ಮ ಗೋಲ್ಗೆ ತುಂಬ ಹತ್ತಿರ ಬಂದಿದ್ದೀರಾ ಅನ್ನೋದನ್ನು ಕೂಡ ಈ ಒಂದು ಕಾರ್ಡ್ ಸೂಚಿಸ್ತಾ ಇರುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಒನ್ ಸೈಡೆಡ್ ಎಫರ್ಟ್ ಇಲ್ಲಿ ಕಾಣ್ತಾ ಇದೆ. ಎಮೋಷ್ನಲ್ ಪ್ರೆಷರ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲನೂ ಹೆಚ್ಚಾಗುವಂಥ ಸಾಧ್ಯತೆಗಳಾಗಿದೆ. ಕೆರಿಯರಲ್ಲಿ ನೋಡೋದಾದರೆ ತುಂಬ ಸ್ಟ್ರೆಸ್, ಟೂ ಮಚ್ ರೆಸ್ಪಾನ್ಸಿಬಿಲಿಟಿ ಕಾಣ್ತಾ ಇರುವಂಥದ್ದು. ಎಲ್ಲದನ್ನು ಕೂಡ ಒಬ್ಬರೇ ಹೊರುವಂಥ ಅಗತ್ಯ ಖಂಡಿತ ಇಲ್ಲ. ಸ್ವಲ್ಪ ಬೇರೆಯವ್ರಿಗೂ ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನು ಹಂಚ್ಕೋಬೋದು. ಅದನ್ನು ಪ್ರಯತ್ನ ಮಾಡಿ ನೋಡಿ. ಮುಂದಿನ ತಿಂಗಳಲ್ಲಿ 4ನೇ ವಾರ ನಿಮಗೆ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಒಂದು ಪ್ಲೇಸ್ ಆಗಿರ್ಬೋದು, ಅಭಿಪ್ರಾಯ ಅಥವಾ ಜೀವನದ ಒಂದು ಸಿಚುವೇಶನನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇತ್ತೀಚೆಗೆ ಕಾಂಪಿಟೇಷನ್, ಚಾಲೆಂಜಸ್ ಅಥವಾ ಅಪೋಸಿಷನ್ ಜಾಸ್ತಿ ಆಗಿರ್ಬೋದು. ಆದರೆ ಈ ಕಾರ್ಡ್ ಹೇಳೋದು ನೀವು ಖಂಡಿತ ವೀಕ್ ಅಲ್ಲ, ಫೈಟ್ ಮಾಡಿ ನಿಲ್ಲುವಂಥ ಶಕ್ತಿ ನಿಮಗಿದೆ. ಕೆಲವೊಂದು ಸಲ ಜನರು ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಥವಾ ಪ್ರೆಷರ್ ಕ್ರಿಯೇಟ್ ಮಾಡ್ಬೋದು ನಿಮಗೆ. ಆದರೂ ನೀವು ನಿಮ್ಮ ನಿಜ ಏನಿದೆ ಗೋಲ್ಸ್ ಕಡೆ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನೋ ಒಂದು ಗೈಡೆನ್ಸ್ ಇಲ್ಲಿ ಸಿಗ್ತಾ ಇರುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈಗೋ, ಕ್ಲಾಶಸ್ ಮತ್ತು ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ 4ನೇ ವಾರದಲ್ಲಿ ಬೇಕಾಗುತ್ತೆ. ಕರಿಯರಲ್ಲಿ ನೋಡೋದಾದರೆ ತುಂಬ ಕಾಂಪಿಟೇಷನ್ಸ್, ನಿಮ್ಮ ಸುತ್ತ ಒಂದು ಜಲಸಿ ಪೀಪಲ್ ಆಗಿರ್ಬೋದು ಅಥವಾ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಸಿಚುವೇಶನ್ ನಿಮಗೆ ಬರಬಹುದು. ನಿಮ್ಮ ಎನರ್ಜಿ ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ಸಮಯ ಈಗ ತುಂಬ ನಿಮಗೆ ಆ ರೀತಿಯ ಒಂದು ಎನರ್ಜಿ ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಸ್ಟ್ರಗಲ್ ಇದ್ದರೂ ಕೂಡ ಗಿವ್ ಅಪ್ ಮಾಡದೆ ಸ್ಟ್ರಾಂಗ್ ಆಗಿ ನಿಲ್ಲುವ ಒಂದು ವಾರಿಯರ್ ಎನರ್ಜಿನ ಈ ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಎಷ್ಟೇ ಕಷ್ಟ ಬಂದರೂ ಕೂಡ ಒಬ್ಬ ಸೈನಿಕನ ರೀತಿ ನೀವು ಹೋರಾಡಿ 4ನೇ ವಾರದಲ್ಲಿ ಗೆಲ್ಲಬೇಕಾಗುತ್ತೆ ಅನ್ನೋ ಒಂದು ಎನರ್ಜಿನ ಇಲ್ಲಿ ತೋರಿಸ್ತಾ ಇರುವಂಥದ್ದು. ನಿಮಗೆ ಶಿವನ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಶಿವನ ಗೈಡೆನ್ಸ್ ಕಾರ್ಡ್ ನಿಮಗೆ ಹೇಳ್ತಾ ಇರುವಂಥದ್ದು ಅತಿಯಾದ ಅಟ್ಯಾಚ್ಮೆಂಟ್ ಮತ್ತು ಎಕ್ಸ್ಪೆಕ್ಟೇಷನ್ಸನ್ನು ಬಿಡೋ ಸಮಯ ಈಗ ಬಂದಿದೆ. ನೀವು ಎಮೋಷ್ನಲಿ ಅಥವಾ ಮೆಂಟಲಿ ಯಾವುದಾದ್ರೂ ಸಿಚುವೇಶನ್ಗೆ ತುಂಬ ಅಟ್ಯಾಚ್ ಆಗಿರ್ಬೋದು. ಆದರೆ ಈಗ ಸ್ವಲ್ಪ ಶಾಂತವಾಗಿ ಅಬ್ಸರ್ವ್ ಮಾಡಿ ಇನ್ನರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನೋ ಒಂದು ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ. ಈ ಕಾರ್ಡ್ ಸ್ಪಿರಿಚುವಲ್ ಕ್ಲಾರಿಟಿ ಕಡೆ ಫೋಕಸ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇರೋದು. ಕೆಲವೊಂದು ಸಲ ಒಂದು ಒಂಟಿತನ ಮತ್ತು ಸೈಲೆನ್ಸ್ ಮತ್ತು ಸೆಲ್ಫ್ ರಿಫ್ಲೆಕ್ಷನ್ ಅಂತ ಏನು ಹೇಳ್ತೀವಿ ಆ ಫೇಸ್ ಕೂಡ ಇಲ್ಲಿ ಕಾಣ್ತಾ ಇರಬಹುದು. ಎಲ್ಲದ್ರ ಮೇಲೂ ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನನ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಪೀಸ್ ಕಳೆದುಕೊಳ್ಳುವಂತಹ ಜನ ಏನಿದ್ದಾರೆ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂತಹ ಜನ, ಒಂದು ಸಿಚುವೇಶನಿಂದ ಆದಷ್ಟು ಕೂಡ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಓವರ್ ಥಿಂಕಿಂಗ್ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸಾಧ್ಯ ಆದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಬನ್ನಿ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ, ಒಂದು ಕ್ಲಾರಿಟಿ ಅನ್ನೋದು ಕೂಡ ಖಂಡಿತ ಸಿಗುತ್ತೆ. ನೋಡಿದ್ರಲ್ಲ, ಮುಂದಿನ ತಿಂಗಳಲ್ಲಿ ವಾರದಲ್ಲಿ ಕೂಡ ಯಾವ ರೀತಿ ಇದೆ ನಿಮ್ಮ ಒಂದು ದಿನಗಳು ಅನ್ನೋದನ್ನು. ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದ್ರೆ, ನಿಮ್ಮ ಸಿಚುವೇಶನ್ ಜೊತೆ ರಿಲೇಟ್ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.